ನಮಸ್ಕಾರ, ವೆಲ್ಕಮ್ ಟು GSS ಮಾಧ್ಯಮ ಆ್ಯಂಡ್ ವೆಲ್ಕಮ್ ಟು ಹೊಸ ವರ್ಷ 2025. ಹಳೆಯ ತಪ್ಪುಗಳನ್ನು ತಿದ್ಕೊಳ್ಳುವಂಥ ಸಮಯ, ಒಳ್ಳೆಯ ಅಭ್ಯಾಸಗಳನ್ನು ರೂಢಿಸ್ಕೊಳ್ಳೋವಂಥ ಸಮಯ ಆ್ಯಂಡ್ ನಮ್ಮ ಬೆಸ್ಟನ್ನು ನೋಡುವಂಥ ಸಮಯ. ನಾವು ಈ ಕಳೆದ ದಿನಗಳಿಗಿಂತ ಬೆಸ್ಟ್ ಆಗಬೇಕು, ಅದರಲ್ಲೂ ಈ 2025 ನನ್ನ ಬೆಸ್ಟ್ ಆಫ್ ದ ಲೈಫ್ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದಷ್ಟು ಬೆಸ್ಟ್ ಅಭ್ಯಾಸಗಳನ್ನು ನಾವು ಮಾಡ್ಕೊಳ್ಬೇಕಾಗತ್ತೆ. ಅದು ನಮ್ಮ ಪರ್ಸ್ನಲ್ ಲೈಫ್, ಪ್ರೊಫೆಷ್ನಲ್ ಲೈಫ್, ಸೋಷಿಯಲ್ ಲೈಫ್ ಎಲ್ಲ ರೀತಿಯಲ್ಲೂ ನಮ್ಮನ್ನು ಬೆಸ್ಟ್ ಮಾಡುವಂತಹ ಪ್ರಾಕ್ಟೀಸಸ್ ಈಗ ನಾನು ಹೇಳ್ತಾ ಇದ್ದೀನಿ. ಈ 2025ರಲ್ಲಿನ 25 ಬೆಸ್ಟ್ ಪ್ರಾಕ್ಟೀಸಸ್ ನಿಮ್ಮ ಎಲ್ಲ ನ್ಯೂನತೆಗಳನ್ನ ಸರಿ ಮಾಡಿ ನಿಮ್ಮನ್ನು ಒಬ್ಬ ಬೆಸ್ಟ್ ವ್ಯಕ್ತಿಯಾಗಿ ಮಾಡುತ್ತೆ. ಹಾಗಿದ್ರೆ ನೋಡೋಣ ಆ 25 ಬೆಸ್ಟ್ ಅಭ್ಯಾಸಗಳು ಯಾವುದು ಅಂತ. ಫಸ್ಟ್ ಬೆಸ್ಟ್ ಪ್ರಾಕ್ಟೀಸ್, ಅರ್ಲಿ ಟು ಬೆಡ್ ಅರ್ಲಿ ಟು ರೈಸ್. ಬೇಗ ಮಲಗೋದು ಆ್ಯಂಡ್ ಬೇಗ ಏಳೋದು. ಬೇಗ ಮಲಗೋದು ಅಂತ ಹೇಳಿದ್ರೆ ನಮ್ಮ ದಿನನಿತ್ಯದ ಚಟುವಟಿಕೆಗಳಾದಮೇಲೆ ದೇಹ ತುಂಬ ದಣದಿರುತ್ತೆ, ಹಾಗಾಗಿ ರೆಸ್ಟಿನ ಅವಶ್ಯಕತೆ ಇರುತ್ತೆ. ನಾವು ತುಂಬ ಫೋರ್ಸ್ ಮಾಡ್ತೀವಿ, ಇನ್ನೊಂದು ಸ್ವಲ್ಪ ಹೊತ್ತು ಎದ್ದಿರೋಣ, ಇನ್ನೊಂದು ಸ್ವಲ್ಪ ಕೆಲಸ ಮಾಡಿಬಿಡೋಣ, ಒಂದು ಮೂವಿ ನೋಡಿಬಿಡೋಣ ಅಂತ. ಬಟ್ ದೇಹಕ್ಕೆ ರೆಸ್ಟಿನ ಅವಶ್ಯಕತೆ ತುಂಬ ಇರುತ್ತೆ. ಆ್ಯಂಡ್ ಆಲ್ಸೋ ಅರ್ಲಿ ಟು ರೈಸ್, ಬೇಗ ಏಳಬೇಕಿರೋದ್ರಿಂದ ಬೇಗ ಮಲಗಲೇಬೇಕಾಗುತ್ತೆ. ಬೇಗ ಯಾಕೆ ಏಳಬೇಕು ಅಂತ ಹೇಳಿದ್ರೆ, ಬೇಗ ಏಳೋದ್ರಿಂದ ಫಸ್ಟ್ ಥಿಂಗ್ ನಮಗೆ ಬೆಳಗಿನ ಪ್ಯೂರ್ ಏರ್, ಒಳ್ಳೆ ಆಕ್ಸಿಜನ್ ಸಿಗುತ್ತೆ, ನಮ್ಮ ಸೆಲ್ಸ್ ಎಲ್ಲ ಆಕ್ಟಿವೇಟ್ ಆಗುತ್ತೆ, ಹೆಲ್ದಿ ಆಗಿರ್ತೀವಿ. ಇನ್ನೊಂದು, ಬೇಗ ಏಳೋದ್ರಿಂದ ನಮ್ಮ ದಿನವನ್ನು ಪ್ಲ್ಯಾನ್ ಮಾಡ್ಬೋದು. ಅದಕ್ಕೆ ಟೈಮ್ ಇಲ್ಲ, ಇದಕ್ಕೆ ಟೈಮ್ ಇಲ್ಲ ಅನ್ನೋ ಕಂಪ್ಲೇಂಟ್ಸಿಂದ ದೂರ ಉಳಿದು ನಮ್ಮ ದಿನವನ್ನು ಬೆಸ್ಟ್ ಮಾಡ್ಕೊಳ್ಬೋದು. ಸೆಕೆಂಡ್ ಬೆಸ್ಟ್ ಪ್ರಾಕ್ಟೀಸ್ ಸ್ಲೀಪ್, ನಿದ್ದೆ. ನಮ್ಮ ದೇಹಕ್ಕೆ ನಿದ್ದೆ ಎಷ್ಟು ಮುಖ್ಯ ಅಂತ ಹೇಳಿದ್ರೆ, ನಾವು ಬೆಳಗಿಂದ ಸಂಜೆ ತನಕ ನಮ್ಮ ದೇಹನ ಏನು ಎಕ್ಸಾಸ್ಟ್ ಆಗೋ ಹಾಗೆ ಮಾಡಿರ್ತೀವಿ, ತುಂಬ ದಣದಿರುತ್ತೆ ನಮ್ಮ ದೇಹ. ಆ ದೇಹ ತನ್ನಂತಾನೇ ರಿಪೇರ್ ಮಾಡ್ಕೊಳ್ಳುವ ಶಕ್ತಿ ನಿದ್ದೆನಲ್ಲಿರುತ್ತೆ. ನಿದ್ದೆ ಮಾಡಿದಾಗ ಬಾಡಿ ತನ್ನಂತಾನೇ ರಿಜಿನವೇಟ್ ಮಾಡ್ಕೊಳ್ಳುತ್ತೆ, ರಿಫ್ರೆಶಿಂಗ್ ಅನಿಸುತ್ತೆ, ಸಣ್ಣ ಸಣ್ಣ ಡ್ಯಾಮೇಜಸ್ ನಮ್ಮ ಅರಿವಿಗೆ ಬರದಂತೆ ರಿಪೇರ್ ಆಗೋಗುತ್ತೆ. ಈ 7 ರಿಂದ 8 ಗಂಟೆ ಕಾಲಗಳ ನಿದ್ದೆ ನಮ್ಮ ದೇಹಕ್ಕೆ ಅತ್ಯವಶ್ಯಕ. ಮೂರನೇ ಒಳ್ಳೆಯ ಅಭ್ಯಾಸ ಫಿಟ್ನೆಸ್, ಅಂದರೆ ವ್ಯಾಯಾಮ. ನಮ್ಮ ದೇಹಕ್ಕೆ ಅತಿ ಮುಖ್ಯವಾದಂಥದ್ದು ಯಾವುದಾದ್ರೂ ಸರಿ, ನಿಮಗೆ ಅನುಕೂಲ ಆಗುವಂಥದ್ದು ವಾಕ್, ಯೋಗ, ಜಿಮ್, ಇನ್ಯಾವುದಾದ್ರೂ ಆಗಲಿ, ಎಲ್ಲೂ ಆಗಲಿಲ್ವಾ, ಕಡೆ ಪಕ್ಷ ಮನೇಲಿ ಎಕ್ಸಸೈಸ್ ಮಾಡೋದಾದ್ರೂ ಆಗಲಿ, ಒಂದು ಫಿಸಿಕಲ್ ಆಕ್ಟಿವಿಟಿ ಅಥವಾ ಬೆವರುವಿಕೆ, ಆ ಫಿಸಿಕಲ್ ಆಕ್ಟಿವಿಟಿಯಿಂದ ಆಗುವ ಬೆವರುವಿಕೆ ನಮ್ಮ ದೇಹಕ್ಕೆ ಬಹಳ ಆರೋಗ್ಯವನ್ನು ತಂದುಕೊಡುತ್ತೆ. ಆ್ಯಂಡ್ ಮತ್ತೊಂದು ವಿಚಾರ, ಮಿನಿಮಮ್ ವಾರದಲ್ಲಿ 4 ರಿಂದ 5 ದಿನ ವ್ಯಾಯಾಮ ಮಾಡೋದು ಮುಖ್ಯ. ಆ್ಯಂಡ್ ಅದರಲ್ಲೂ 30 ರಿಂದ 40 ನಿಮಿಷ ವ್ಯಾಯಾಮದ ಡ್ಯೂರೇಷನ್ ಇರೋದು ತುಂಬ ಮುಖ್ಯ ಆಗುತ್ತೆ. ನೆಕ್ಸ್ಟ್ ಬೆಸ್ಟ್ ಪ್ರಾಕ್ಟೀಸ್ ಬಂದು ಮೆಡಿಟೇಷನ್. ಮೆಡಿಟೇಷನ್ ಮಾಡೋದ್ರಿಂದ ಒಂದು ಕಡೆ ಫಸ್ಟ್ ಆಫ್ ಆಲ್ ಕೂತ್ಕೊಳ್ತೀವಿ, ಕಂಪೋಸ್ಡ್ ಆಗುತ್ತೆ ಬಾಡಿ, ಆ್ಯಂಡ್ ಹಿಂದಿನ ದಿನದ ಸ್ಕ್ಯಾನಿಂಗ್, ಮುಂದಿನ ದಿನದ ಪ್ಲಾನಿಂಗ್ ಇದೆಲ್ಲ ಮಾಡೋದಕ್ಕೆ ಕಾಲಾವಕಾಶ ನಮಗೆ ಸಿಗುತ್ತೆ. ನೆಕ್ಸ್ಟ್ ಈಸ್ ಸನ್ಲೈಟ್, ಅಂದರೆ ಸೂರ್ಯನ ಬಿಸಿಲಿಗೆ ನಮ್ಮ ಮೈಯನ್ನು ಒಡ್ಡೋದು. ನಾವು ಎಷ್ಟೋ ರೀತಿಯಾದ ಮೆಡಿಕೇಶನ್ಸು, ಇನ್ನೊಂದು ಆಲ್ಟರ್ನೇಟ್ಸ್ ಎಲ್ಲ ತಗೊಳ್ತೀವಿ, ಆದರೆ ದೇಹದಲ್ಲಿನ ವಿಟಮಿನ್ ಡಿ ಅನ್ನೋಂಥದ್ದು ಮಾತ್ರ ಅದಕ್ಕೆ ಆಲ್ಟರ್ನೇಟೇ ಇಲ್ಲ. ಸೂರ್ಯನ ಕಿರಣಗಳಲ್ಲಿ ಮಾತ್ರ ಆ ಶಕ್ತಿ ಇದೆ. ಆ್ಯಂಡ್ ಆ ವಿಟಮಿನ್ ಡಿ ನಮ್ಮ ದೇಹದ ಎಲ್ಲ ಫಂಕ್ಷನಿಂಗಿಗೂ ಕೂಡ ಹೆಲ್ಪ್ ಮಾಡುವಂಥದ್ದು. ಮಿನಿಮಮ್ 15 ನಿಮಿಷ ಪ್ರತಿನಿತ್ಯ ಬೆಳಗಿನ ಸೂರ್ಯನ ಬಿಸಿಲಿಗೆ ನಮ್ಮ ಮೈಯನ್ನು ಒಡ್ಡೋದು ತುಂಬಾ ಮುಖ್ಯವಾದ ವಿಚಾರ ಆಗುತ್ತೆ. ನೆಕ್ಸ್ಟ್ ಒಳ್ಳೆಯ ಅಭ್ಯಾಸ ಬಂದು ಟು ಡೂ ಲಿಸ್ಟ್. ಟು ಡೂ ಲಿಸ್ಟ್ ಅಂತ ಹೇಳಿದ್ರೆ ಬರೆದಿಡೋದು. ನಮ್ಮ ಇವತ್ತಿನ ಕಾರ್ಯ ಚಟುವಟಿಕೆಗಳೇನಿದೆ, ನಾವು ಎಲ್ಲೋ ಹೋಗಬೇಕು, ಯಾರನ್ನೋ ಮೀಟ್ ಮಾಡಬೇಕು, ಯಾರಿಗೋ ಫೋನ್ ಮಾಡಬೇಕು, ಯಾರಿಗೋ ಮೇಲ್ ಮಾಡಬೇಕು, ಒಂದು 10 ವಿಚಾರ ಒಟ್ಟಿಗೆ ಬಂದಾಗ ಒಂದಲ್ಲ ಒಂದನ್ನು ಮರೆಯೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಬೆಳಗ್ಗೆ ಎದ್ದು ಈ ಆ್ಯಕ್ಟಿವಿಟಿ ಎಲ್ಲ ಮುಗಿಸಿದ ಮೇಲೆ ಇವತ್ತು ನಾನು ಏನೇನು ಮಾಡಬೇಕು ಅಂತ ಬರೆದಿಡೋದ್ರಿಂದ ಪ್ರೊಫೆಷ್ನಲ್ ಬ್ಯಾಕ್ಗ್ರೌಂಡ್ ಚೆನ್ನಾಗಿರುತ್ತೆ, ನಮ್ಮ ರಿಲೇಷನ್ಶಿಪ್ಸ್ ಚೆನ್ನಾಗಿರುತ್ತೆ, ನಮ್ಮ ಕೆಲಸಗಳು ತನ್ನಿಂತಾನೆ ಆಯಾಸ ಇಲ್ಲದೆ ಆರಾಮಾಗಿ ನಡೆಯುತ್ತೆ. ಸೊ ಟು ಡೂ ಲಿಸ್ಟ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ಈಸ್ ನೀರು, ವಾಟರ್ ಇಂಟೇಕ್ ತುಂಬ ಇಂಪಾರ್ಟೆಂಟ್. ನಮ್ಮ ದೇಹನ, ನಮ್ಮ ಸ್ಕಿನ್ನನ್ನು ಹೈಡ್ರೇಟ್ ಆಗಿಡೋದ್ರಲ್ಲಿ ನೀರು ಪ್ರಮುಖ ಪಾತ್ರ ವಹಿಸುತ್ತೆ. ಅಷ್ಟೇ ಅಲ್ಲ, ನಾವು ಏನೇನೋ ವೆಯ್ಟ್ ಲಾಸು, ವೆಯ್ಟ್ ಗೇನು, ಚೆನ್ನಾಗಿ ಕಾಣಬೇಕು, ಗ್ಲೋ ಬರಬೇಕು, ಚಾರ್ಮಿಂಗ್ ಆಗಿರಬೇಕು, ಬ್ಯೂಟಿಫುಲ್ ಆಗಿರಬೇಕು ಅಂತ ಟ್ರೈ ಮಾಡ್ತೀವಲ್ವಾ, ನೀರು ಇಸ್ ದ ಬೆಸ್ಟ್ ಡಿಟಾಕ್ಸಿಫೈಯರ್. ನಮ್ಮ ದೇಹದಲ್ಲಿರೋ ಟಾಕ್ಸಿನ್ನ ಹೊರಗೆ ಹಾಕೋದು ನೀರು. ಹಾಗಾಗಿ ಅವಾಗ ನಮ್ಮ ದೇಹ ಯಾವಾಗ ಕೇಳುತ್ತೆ ಆವಾಗ ನೀರು ಕುಡಿಯೋದು, ಆ್ಯಂಡ್ ಯಾವಾಗ ಸಾಕು ಅನ್ನತ್ತೆ ಆವಾಗ ಸಾಕು ಮಾಡೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ನಮ್ಮ ಆಹಾರ ಪದ್ಧತಿ, ಫುಡ್ ಇಂಟೇಕ್ ಹೇಗಿರಬೇಕು ಅನ್ನೋದಾದರೆ, ನಾವು ಊಟ ಮಾಡೋದು ಅದು ವೈಟಲ್ ಸೋರ್ಸ್ ಆಫ್ ಎನರ್ಜಿ. ನಮ್ಮ ದೇಹಕ್ಕೆ ಶಕ್ತಿ ಬರೋದೇ ಈ ಆಹಾರದಿಂದ. ಹಾಗಾಗಿ ನಾವು ಊಟ ಮಾಡುವಾಗ ಅದರಲ್ಲಿ ಏನಿರುತ್ತೆ, ಹಸಿ ತರಕಾರಿಗಳಿದೆಯಾ, ಹಣ್ಣಿದೆಯಾ, ಒಳ್ಳೆಯ ಊಟ ಇದೆಯಾ, ಎಲ್ಲದಕ್ಕಿಂತ ಹೆಚ್ಚಾಗಿ ಮನೇಲಿ ಮಾಡಿರೋ ಊಟ ಇದೆಯಾ ಅಂತ ನಮ್ಮ ಆಹಾರದ ಚಾಯ್ಸಸ್ ಯಾವಾಗಲೂ ಆರೋಗ್ಯದಾಯಕವಾಗಿರೋ ಹಾಗೆ ನೋಡ್ಕೊಳ್ಳೋದು ನಮ್ಮದೇ ಡ್ಯೂಟಿ. ಆ್ಯಂಡ್ ನೆಕ್ಸ್ಟ್ ಕಮ್ಸ್ ಹೈಜೀನ್.
ಹೈಜೀನ್ ಅಂತ ಬಂದಾಗ ಸೆಲ್ಫ್ ಹೈಜೀನ್, ನಾನು ಎಷ್ಟು ನೀಟಾಗಿದ್ದೀನಿ, ನಾನು ಎಷ್ಟು ಪ್ರೆಸೆಂಟಬಲ್ ಆಗಿದ್ದೀನಿ, ಐರನ್ಡ್ ಕ್ಲಾತ್ಸ್ ಹಾಕಿದ್ದೀನ, ಆ್ಯಂಡ್ ನಾನು ಇರುವ ಜಾಗ, ನನ್ನ ಮನೆ, ನನ್ನ ರೂಮ್, ನನ್ನ ಆಫೀಸ್ ಎಲ್ಲ ಆರ್ಗನೈಸ್ಡ್ ಆಗಿ ಸುತ್ತಮುತ್ತ ನೀಟಾಗಿದೆಯಾ, ಈ ಎಲ್ಲ ಕೂಡ ಹೈಜೀನ್ನ ಭಾಗ ಆಗುತ್ತೆ. ಆ್ಯಂಡ್ ಪ್ರೊಫೆಷನಲ್ ಎಥಿಕ್ಸ್ ಈಸ್ ದ ನೆಕ್ಸ್ಟ್ ಬೆಸ್ಟ್ ಪ್ರಾಕ್ಟೀಸ್. ನಾವೆಲ್ಲರೂ ಜೀವನೋಪಾಯಕ್ಕೆ ಕೆಲಸ ಮಾಡೇ ಮಾಡ್ತೀವಿ, ದುಡಿಬೇಕು ಅಂತ ದುಡಿತಾ ಇರ್ತೀವಿ, ಬಟ್ ಅದರಲ್ಲಿ ಎಥಿಕ್ಸ್ ಇಟ್ಕೊಳ್ಳುವಂಥದ್ದು ತುಂಬ ಮುಖ್ಯ. ನಾವು ದುಡಿಯುವ ಜಾಗ, ನಮ್ಮ ಸುತ್ತ ಇರುವಂತಹ ಜನ, ಅದಕ್ಕೆ ರೆಸ್ಪೆಕ್ಟ್ ಕೊಡೋದು ಅತಿ ಮುಖ್ಯ ಆಗುತ್ತೆ. ನೆಕ್ಸ್ಟ್ ಬೆಸ್ಟ್ ಪ್ರಾಕ್ಟೀಸ್ ಸೇವಿಂಗ್ಸ್, ತುಂಬ ಮುಖ್ಯ. ನಾವು ಏನೇ ಮಾಡೋಕ್ಕೆ ಹೋದರೂ ಅದಕ್ಕೆ ಶಾರ್ಟೇಜ್ ಇದೆ, ಇದಕ್ಕೆ ಶಾರ್ಟೇಜ್ ಇದೆ, ಟ್ರಿಪ್ಗಾದರೆ ಮೆಡಿಕಲ್ಗಾದರೆ ಸ್ಕೂಲ್ ಫೀಸ್ಗಾಗಲ್ಲ, ಈ ಥರ ತುಂಬ ಪರದಾಡ್ತಿರ್ತೀವಿ. ಹಾಗಾಗಿ ಸೇವಿಂಗ್ಸ್ನ ಪ್ಲ್ಯಾನ್ ಮಾಡೋದು, ಸೇವಿಂಗ್ಸ್ ಮಾಡೋದು, ಅದನ್ನು ನಿಗದಿಯಾಗಿ ಉಪಯೋಗ ಮಾಡೋದು ಕೂಡ ತುಂಬ ಮುಖ್ಯ. ನೆಕ್ಸ್ಟ್ ಬೆಸ್ಟ್ ಪ್ರಾಕ್ಟೀಸ್ ಇಸ್ ಕರೆಂಟ್ ಅಫೇರ್ಸ್. ಯಾಕೆ ಪ್ರಸ್ತುತ ವಿದ್ಯಮಾನಕ್ಕೂ ನನ್ನ ಜೀವನಕ್ಕೂ ಏನಪ್ಪ ಸಂಬಂಧ? ನನ್ನ ಪಾಡಿನ ಬೆಳಗ್ಗೆ ಹೇಳ್ತೀನಿ, ಆರೋಗ್ಯವಾಗಿರ್ತೀನಿ, ಕೆಲಸಕ್ಕೆ ಹೋಗ್ತೀನಿ, ಬರ್ತೀನಿ ಅಂದರೆ ಒಬ್ಬ ಜವಾಬ್ದಾರಿಯುತ ನಾಗರಿಕರಾಗಿ ನಮ್ಮ ಊರಲ್ಲಿ, ನಾವಿರೋ ಜಾಗದಲ್ಲಿ, ನಮ್ಮ ದೇಶದಲ್ಲಿ ಏನು ಆಗ್ತಾ ಇದೆ, ಬಿಡ್ತಾ ಇದೆ, ಸರ್ಕಾರ ಏನೋ ಒಂದು ನೀತಿ ತಂತು, ಜಾರಿಗೆ ತಂತು, ಅಥವಾ ಏನೋ ಕಟ್ಟುಪಾಡುಗಳಿತ್ತು, ಅದನ್ನೆಲ್ಲ ತಿಳ್ಕೊಳ್ಳೋದು, ಅದಕ್ಕೆ ತಕ್ಕದ ಹಾಗೆ ನಾವು ಪ್ಲ್ಯಾನ್ ಮಾಡೋದು ನಮ್ಮ ಜೀವನವನ್ನು ತುಂಬ ಮುಖ್ಯ ಆಗುತ್ತೆ. ಸೊ ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ನೆಕ್ಸ್ಟ್ ಸ್ಕ್ರೀನ್ ಟೈಮ್ ಬ್ರೇಕ್. ನಮ್ಮೆಲ್ಲರ ಜೀವನ ಈಗ ಡಿಜಿಟಲ್ ಯುಗದಲ್ಲಿದೆ, ಅಥವಾ ಸ್ಕ್ರೀನ್ಗೆ ಸಂಬಂಧಪಟ್ಟ ಹಾಗೆ ಇದೆ. ಟಿ ವಿ ನೋಡ್ತಿರ್ತೀವಿ, ಮೊಬೈಲ್ ನೋಡ್ತೀವಿ, ಟ್ಯಾಬ್ ನೋಡ್ತೀವಿ, ಪ್ರತಿ ಸಮಯ ನಾವು ಸ್ಕ್ರೀನ್ ಮುಂದೆ ಕಳೀತಾ ಇದ್ದೀವಿ. ಹಾಗಾಗಿ ಆ ಸ್ಕ್ರೀನ್ನಿಂದ ಸ್ವಲ್ಪ ಬ್ರೇಕ್ ತೊಗೊಳ್ಳೋದು ನಮ್ಮ ಕಣ್ಣಿನ ಆರೋಗ್ಯಕ್ಕೆ ತುಂಬ ಇಂಪಾರ್ಟೆಂಟ್. ಸೊ ಟೇಕ್ ಅ ಸ್ಮಾಲ್ ಬ್ರೇಕ್. ನೆಕ್ಸ್ಟ್ ಬೆಸ್ಟ್ ಪ್ರಾಕ್ಟೀಸ್ ಇಸ್ ಹೆಲ್ತ್ ಮಾನಿಟರಿಂಗ್. ನಮ್ಮ ಆರೋಗ್ಯ ತಪಾಸಣೆ, ನಮ್ಮ ಕುಟುಂಬದ ಆರೋಗ್ಯದ ಕಾಳಜಿ ವಹಿಸೋದು ತುಂಬ ಮುಖ್ಯ. ಸಣ್ಣ ಪುಟ್ಟ ಪ್ರಾಬ್ಲಮ್ ಆದರೆ ಮನೇಲೇ ಏನೋ ಒಂದು ಸಣ್ಣ ಹೋಮ್ ರೆಮಿಡಿ ಮಾಡ್ಕೊಂಡ್ಬಿಡ್ತೀವಿ, ಸರಿ ಹೋಯ್ತು ಅನ್ಕೋತೀವಿ. ಬಟ್ ಯಾವಾಗಲಾದರೂ ಗೊತ್ತಾಗಲಿಲ್ಲ ಅಂದರೆ, ಅಥವಾ ಸಣ್ಣ ನೆಗ್ಲಿಜೆನ್ಸಿಂದ ಅದು ದೊಡ್ಡದಾಗಿ ಪರಿಣಾಮ ಬೀರೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಅದನ್ನು ತಪ್ಪಿಸ್ಕೊಳ್ಬೇಕಂದ್ರೆ ಆಗಾಗ ಹೆಲ್ತ್ ಚೆಕಪ್ನ ಮಾಡಿಸ್ಕೋತಾ ಇರಿ. ನೆಕ್ಸ್ಟ್ ಈಸ್ ಫಾಲೋ ಯುವರ್ ಪ್ಯಾಷನ್. ಮೋಸ್ಟ್ ಇಂಪಾರ್ಟೆಂಟ್. ನಾವೆಲ್ಲ ಯಾವುದೋ ಒಂದು ಒತ್ತಡಕ್ಕೆ ಒಳಗಾಗಿ ನಮ್ಮ ಕೆಲಸ ಒಂದಿರುತ್ತೆ, ನಮ್ಮ ಆಸೆ ಒಂದಿರುತ್ತೆ, ಬಟ್ ಕೆಲಸಕ್ಕೆ ನಾವು ಚೂಸ್ ಮಾಡ್ಕೊಂಡಿರ್ತೀವಿ. ಬಟ್ ಒಳಗಡೆ ಒಂದು ಮನಸ್ಸನ್ನು ತುಡಿತಾ ಇರುತ್ತೆ, ನನಗೆ ಹಾಡೋದಿಷ್ಟ, ನನಗೆ ಡ್ಯಾನ್ಸ್ ಮಾಡೋದಿಷ್ಟ, ನಂಗೆ ಟ್ರಾವೆಲ್ ಅಂದರೆ ಸಖತ್ ಇಷ್ಟ ಅಂತ. ಆವಾಗ ಆ ನಿಮ್ಮ ಪ್ಯಾಷನನ್ನು ಫಾಲೋ ಮಾಡೋದಕ್ಕೆ ಕೂಡ ಸ್ಪೇಸ್ ಕೊಟ್ಕೊಳ್ಳೋದು ನಿಮಗೆ ತುಂಬ ಒಳ್ಳೆಯದು. ಫ್ಯಾಮಿಲಿ ಟೈಮ್. ನೆಕ್ಸ್ಟ್ ಬೆಸ್ಟ್ ಪ್ರಾಕ್ಟೀಸಸ್, ನಮ್ಮ ಕುಟುಂಬದ ಜೊತೆ ಎಷ್ಟು ಒಳ್ಳೆಯ ಕಾಲ ಕಳಿತೀವಿ ಅಂತ. ಬೆಳಗಿಂದ ಸಂಜೆ ತನಕ ನಾವೆಲ್ಲರೂ ನಮ್ಮ ಪ್ರೊಫೆಷನಲ್ ಬ್ಯುಸಿ ಇರ್ತೀವಿ, ಬಟ್ ಎಲ್ಲ ಮುಗಿದ್ಮೇಲೆ ಹೋಗೋದೇ ಮನೆಗೆ, ಅಥವಾ ಏನೇ ಬೇಕು ಅಂದರೂ ನಮಗೆ ಆಗೋರು ಮನೆಯವರು. ಹಾಗಾಗಿ ಆ ಕುಟುಂಬದ ಜೊತೆಗೆ ಸಮಯ ಕಳೆಯೋದು, ಒಳ್ಳೆ ವಿಚಾರಗಳನ್ನು ಹಂಚ್ಕೊಳ್ಳೋದು, ಕಷ್ಟ ಸುಖನ ಹಂಚ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ ನಮ್ಮ ಕುಟುಂಬದ ಆರೋಗ್ಯಕ್ಕಾಗಿ. ಆ್ಯಂಡ್ ಅದಾದ ನಂತರ ಹೆಲ್ಪ್ ಯುವರ್ ಪಾರ್ಟ್ನರ್. ಕುಟುಂಬದ ಆರೋಗ್ಯ ಅಂತ ಹೇಳಿದ್ರೆ ಬರೀ ಮಾತುಕತೆಯಲ್ಲಿ ಮುಗ್ದೋಗುತ್ತಾ? ಹೆಲ್ಪ್ ಯುವರ್ ಪಾರ್ಟ್ನರ್ ಅಂತ ಹೇಳಿದಾಗ, ಪಾರ್ಟ್ನರ್ ಅಂದರೆ ಅಪ್ಪ ಅಮ್ಮ ಆಗಿರ್ಬೋದು, ಸಿಬ್ಲಿಂಗ್ಸ್ ಆಗಿರ್ಬೋದು, ಸ್ಪೌಸ್ ಆಗಿರ್ಬೋದು, ಯಾರು ಬೇಕಾದರೂ ಆಗಿರ್ಬೋದು, ಅವರ ಜೊತೆಗೆ ಕೈ ಜೋಡಿಸಿದಾಗ, ಮನೆ ಕೆಲಸ ಆಗಿರ್ಬೋದು, ಬಿಸ್ನೆಸ್ ಕೂಡ ಆಗಿರ್ಬೋದು, ಲೋಡ್ ಶೇರ್ ಆಗುತ್ತೆ. ಅದರ ಮೂಲಕ ಒಂದಷ್ಟು ವಿಚಾರ ವಿನಿಮಯ ಆಗುತ್ತೆ, ಇನ್ನೊಬ್ಬರ ಕಷ್ಟ ಸುಖ ನಮಗೆ ಗೊತ್ತಾಗುತ್ತೆ. ಹಾಗಾಗಿ ಹೆಲ್ಪಿಂಗ್ ಯುವರ್ ಪಾರ್ಟ್ನರ್ ಈಸ್ ವೆರಿ ಇಂಪಾರ್ಟೆಂಟ್. ಮತ್ತೊಂದು ಒಳ್ಳೆಯ ಅಭ್ಯಾಸ ಹೊಸದನ್ನು ಕಲಿಯೋದು, ನ್ಯೂ ಸ್ಕಿಲ್. ನಮ್ಮನ್ನು ನಾವು ಸ್ಕೇಲ್ ಅಪ್ ಮಾಡ್ಕೊಳ್ಳೋದು, ಪ್ರತಿನಿತ್ಯ ಏನಾದರೂ ಹೊಸದನ್ನು ನೋಡೋದು, ಹೊಸದನ್ನು ಮಾಡೋದು, ಹೊಸದನ್ನು ಕಲಿಯೋದು. ಈ ಹೊಸತನ ಅಂಥದ್ದು ನಮ್ಮನ್ನು ಯಾವಾಗಲೂ ಜೀವಂತವಾಗಿಡಿಸುತ್ತೆ. ಹಾಗಾಗಿ ಏನಾದರೂ ಹೊಸದನ್ನು ಕಲಿತಾ ಇರೋದಕ್ಕೆ, ಅಬ್ಸರ್ವ್ ಮಾಡ್ತಾ ಇರೋದಕ್ಕೆ ಪ್ರಯತ್ನ ಮಾಡೋದು ತುಂಬ ಒಳ್ಳೆಯದು. ನೆಕ್ಸ್ಟ್ ಈಸ್ ರೀಡಿಂಗ್. ಓದುವಿಕೆ. ಅದು ನಮ್ಮ ಕಾನ್ಸಂಟ್ರೇಷನ್ನ ಡೆವಲಪ್ ಮಾಡುತ್ತೆ, ನಮ್ಮಲ್ಲಿ ಒಂದು ಜ್ಞಾನ ಶಕ್ತಿಯನ್ನು ವೃದ್ಧಿ ಮಾಡುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಲ್ಯಾಂಗ್ವೇಜ್, ಒಂದು ಭಾಷೆಯ ಹೋಲ್ಡನ್ನು ಕೊಡುತ್ತೆ. ಈ ಓದುವಿಕೆ ಅನ್ನೋಂಥದ್ದು ಮೊದಲನೇದಾಗಿ ನಮಗೆ ಒಂದು ಕಡೆ ಕೂತ್ಕೊಳ್ಳೋದನ್ನ ಹೇಳ್ಕೊಡುತ್ತೆ, ಕಾನ್ಸಂಟ್ರೇಟ್ ಮಾಡೋದನ್ನ ಹೇಳ್ಕೊಡುತ್ತೆ, ಜ್ಞಾನಾರ್ಜನೆ ಆಗುತ್ತೆ. ದೊಡ್ಡವ್ರು ಹೇಳ್ತಾರಲ್ವಾ, ದಿನಕ್ಕೆ 1 ಪೇಜ್ ಆದರೂ ಓದಬೇಕು ಅಂತ ಹೇಳಿ. ಅಗೇನ್ ಇದು ಎಲ್ಲಿಗೆ ಲಿಂಕ್ ಆಗುತ್ತೆ ಅಂದರೆ, ದಿನಕ್ಕೆ ಏನಾದರೂ ಹೊಸದನ್ನು ಕಲಿಬೇಕು ಅಂತ ಹೇಳಿದ್ವಲ್ಲ, ಹಾಗೇನೆ ಏನೋ ಒಂದು ಹೊಸ ಒಂದು ವಿಚಾರವನ್ನು ತಿಳ್ಕೊಂಡು ಹಾಗಾಗುತ್ತೆ. ಹಾಗಾಗಿ ನಿಮ್ಮ ಹತ್ರ ನಿಮಗಿಷ್ಟವಾದ ಯಾವುದಾದ್ರೂ ಒಂದು ಬುಕ್ ಯಾವಾಗಲೂ ಇರಲಿ. ನೆಕ್ಸ್ಟ್ ಬೆಸ್ಟ್ ಪ್ರಾಕ್ಟೀಸ್ ಇಸ್ ಸೋಷಿಯಲ್ ಬೀಯಿಂಗ್. ಸಮಾಜದ ಜೊತೆ ಒಡನಾಟ. ಎಷ್ಟು ನಾವು ಮಿಂಗಲ್ ಆಗ್ತೀವಿ ಜನಗಳ ಜೊತೆ, ಅಷ್ಟು ನಮ್ಮ ವಿಚಾರ ವಿನಿಮಯ ಆಗುತ್ತೆ. ಎಲ್ಲೋ ಒಂದು ಕಡೆ ಓ ಹೌದಲ್ವಾ, ನನಗೆ ಇದು ಗೊತ್ತೇ ಇರಲಿಲ್ಲ ಅಂತ ಕೂಡ ಅನಿಸುತ್ತೆ. ಯಾವುದೋ ಒಂದು ಸಂದರ್ಭದಲ್ಲಿ ನಾನು ಅವ್ರನ್ನ ಭೇಟಿ ಮಾಡಿದ್ದೆ, ನನ್ನ ಸಮಸ್ಯೆಗೆ ಅವ್ರು ಪರಿಹಾರ ಕೊಡಬಹುದು ಅನ್ನುವಂತಹ ಒಂದು ದಾರಿನ ತೋರಿಸುತ್ತೆ, ಅಥವಾ ನಮ್ಮ ಕಾನ್ಫಿಡೆನ್ಸ್ನ ಕೂಡ ಹೆಚ್ಚುತ್ತೆ. ಹಾಗಾಗಿ ಬೀಯಿಂಗ್ ಸೋಷಿಯಲ್ ಈಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಬೆಸ್ಟ್ ಪ್ರಾಕ್ಟೀಸ್ ಇಸ್ ಗ್ರೀನ್ ಲವ್. ಹಸಿರನ್ನು ಪ್ರೀತಿಸುವಂಥದ್ದು. ನಾವೊಬ್ಬರೇ ಅಲ್ಲ ಜೀವಿಸ್ತಾ ಇರೋದು, ನಮ್ಮ ಜೀವಿತಕ್ಕೆ ಒಂದು ಸಪೋರ್ಟ್ ಅಂತ ಹೇಳಿದ್ರೆ ಅದು ಪ್ರಕೃತಿ. ಪ್ರಕೃತಿ ಇಲ್ಲ ಅಂದರೆ ನಾವು ಏನೂ ಅಲ್ಲ. ಹಾಗಾಗಿ ಪ್ರಕೃತಿನ ರಕ್ಷಿಸಬೇಕು, ಪ್ರಕೃತಿನ ಪ್ರೀತಿಸಬೇಕು, ಪ್ರಕೃತಿಗೆ ಗೌರವವನ್ನು ಕೊಡೋದು ನಮ್ಮ ಆದ್ಯ ಕರ್ತವ್ಯ. ರೈಟ್. ನೆಕ್ಸ್ಟ್ ಬೆಸ್ಟ್ ಪ್ರಾಕ್ಟೀಸ್ ಇಸ್ ಪೆಟ್ ಲವ್. ನಾವು ಎಷ್ಟೋ ಬಾರಿ ಅನ್ಕೊಂಡ್ಬಿಡ್ತೀವಿ ನಾವು ಒಬ್ಬರೇ ಸುಪೀರಿಯರ್ ಅಂತ ಹೇಳಿ. ಅಲ್ಲ, ಮನುಷ್ಯಂಗೆ ಒಬ್ಬನಿಗೆ ರೈಟ್ಸ್ ಇಲ್ಲ ಇಲ್ಲಿ ಬದುಕೋದಕ್ಕೆ, ಬೇರೆ ಎಲ್ಲ ಜೀವಿಗಳಿಗೂ ರೈಟ್ಸ್ ಇದೆ. ಸ್ಪೆಷಲಿ ಪೆಟ್ ಪೇರೆಂಟ್ಸ್ಗೆ ಪೆಟ್ ಲವ್ ಅನ್ನೋದು ತುಂಬ ಬೇಗ ರಿಲೇಟ್ ಆಗುತ್ತೆ.
ಬೆಳಗಿಂದ ಸಂಜೆ ತನಕ ಎಷ್ಟು ಕಷ್ಟಪಟ್ಟು ದುಡ್ಕೊಂಡು ಬಂದು ಮನೆಗೆ ಬಂದಿದ ತಕ್ಷಣ ಆ ಮುದ್ದು ಜೀವಿ ಒಂದು ನಮ್ಮನ್ನು ಮೂಕ ಜೀವಿ ಒಂದು ಬಂದು ನಮ್ಮನ್ನು ಪ್ರೀತಿಸುತ್ತಲ್ಲ, ಆವಾಗ ಇಟ್ಸ್ ರಿಯಲಿ ಬ್ಲಿಸ್ಫುಲ್. ಎಲ್ಲ ಸ್ಟ್ರೆಸ್ ಸಖತ್ತಾಗಿ ಇಳಿದೋಗ್ಬಿಡುತ್ತೆ. ಆ್ಯಂಡ್ ನಮ್ಮಷ್ಟೇ ಹಕ್ಕು ಅವಕ್ಕೂ ಇದೆ ಬದುಕೋದಕ್ಕೆ. ನಮಗೆ ಪ್ರೀತಿ ಮಾಡೋಕ್ಕಾಗದೆ ಹೋದರೂ, ಅದನ್ನು ತಂದು ಇಟ್ಕೊಂಡು ನೋಡ್ಕೊಳಕ್ಕಾಗದೆ ಹೋದರೂ, ಅಟ್ಲೀಸ್ಟ್ ಅದಕ್ಕೆ ತೊಂದರೆ ಕೊಡಬಾರ್ದು ಅನ್ನೋದು ನಮ್ಮ ಗಮನದಲ್ಲಿ ಇರಲೇಬೇಕಾಗುತ್ತೆ. ನೆಕ್ಸ್ಟ್ ಬೆಸ್ಟ್ ಪ್ರಾಕ್ಟೀಸ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ನಮ್ಮ ಸಾಮಾಜಿಕ ಜವಾಬ್ದಾರಿಗಳು ಏನಿರುತ್ತೆ, ನನ್ನ ಮನೆ, ನನ್ನ ಪರ್ಸ್ನಲ್ಲು, ನನ್ನ ಕೆಲಸಗಳು ಇಷ್ಟೆಲ್ಲ ಆದಮೇಲೆ ಇದೇನು ಅಂತ ಹೇಳಿದ್ರೆ ಸಿಂಪಲ್, ನಮ್ಮ ಸಣ್ಣ ಸಣ್ಣ ಜವಾಬ್ದಾರಿಗಳು ನಮ್ಮ ಸಮಾಜವನ್ನು ಬಿಲ್ಡ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡುತ್ತೆ. ಬೇಸಿಕ್ ಟ್ರಾಫಿಕ್ ರೂಲ್ಸ್ನ ಫಾಲೋ ಮಾಡುವಂಥದ್ದಿರ್ಬೋದು, ಆಮೇಲೆ ಪ್ಲಾಸ್ಟಿಕ್ ಬಳಕೆನ ಕಮ್ಮಿ ಮಾಡುವಂಥದ್ದಿರ್ಬೋದು, ವೇಸ್ಟೇಜನ್ನು ಕಮ್ಮಿ ಮಾಡುವಂಥದ್ದಿರ್ಬೋದು, ಅಥವಾ ಕರೆಕ್ಟಾಗಿ ಡಂಪ್ ಮಾಡುವಂಥದ್ದಿರ್ಬೋದು. ಇದೆಲ್ಲವೂ ನಮ್ಮ ಕರ್ತವ್ಯನೇ. ನಾವು ಈ ವಿಚಾರಗಳನ್ನು ಎಷ್ಟೊಂದು ಸತಿ ನೆಗ್ಲೆಕ್ಟ್ ಮಾಡಿಬಿಡ್ತೀವಿ, ಬಿಟ್ಬಿಡ್ತೀವಿ. ಬಟ್ ಇದು ಕೂಡ ತುಂಬ ಇಂಪಾರ್ಟೆಂಟ್. ಎಲ್ಲದಕ್ಕಿಂತ ಹೆಚ್ಚಾಗಿ ಸ್ಮೈಲ್, ನಗು ನಮ್ಮನ್ನು ಯಾವಾಗಲೂ ಫ್ರೆಶ್ ಆಗಿಡಿಸುತ್ತೆ, ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ನ ಬಿಲ್ಡ್ ಮಾಡುತ್ತೆ. ಆ್ಯಂಡ್ ನಗು ಇದ್ದಾಗ ಎಷ್ಟೋ ಕೆಲಸಗಳು ತನ್ನಂತಾನೇ ಸರಾಗವಾಗಿ ಆಗೋಗುತ್ತೆ. ಹಾಗಾಗಿ ನಗಿಸ್ತಾ ಇರಿ. ಸ್ಮೈಲಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ನಾವು ಈ 24 ಏನು ಹೇಳಿದ್ವಿ ಅಲ್ಲ, ಅದನ್ನು ಮಾಡೋ ಹಾಗೆ ಮಾಡುವಂಥದ್ದು ಈ 25ನೇ ಪ್ರಾಕ್ಟೀಸ್. ದಿ ಬೆಸ್ಟ್ ಪ್ರಾಕ್ಟೀಸ್, ನಮ್ಮನ್ನು ಬೆಸ್ಟ್ ಮಾಡುವಂತಹ ಪ್ರಾಕ್ಟೀಸ್, ಅದು ಸೆಲ್ಫ್ ಲವ್. ನಮ್ಮನ್ನು ನಾವು ಪ್ರೀತಿಸೋವಂಥದ್ದು. ನಮ್ಮನ್ನು ನಾವು ಪ್ರೀತಿಸ್ತೀವಿ ಅಂದರೆ ಈ 24 ಬೆಸ್ಟ್ ಪ್ರಾಕ್ಟೀಸಸ್ ಇದಕ್ಕೆ ಮುಂಚೆ ಹೇಳಿದ್ನಲ್ಲ, ಬೈ ಡಿಫಾಲ್ಟ್ ಮಾಡೇ ಮಾಡ್ತೀವಿ. ಬಿಕಾಸ್ ನಮ್ಮನ್ನು ನಾವು ಪ್ರೀತಿಸ್ತೀವಿ. ಸೆಲ್ಫ್ ಲವ್. ಈ 25 ಬೆಸ್ಟ್ ಈಸಿ ಸಿಂಪಲ್ ಪ್ರಾಕ್ಟೀಸಸ್ ನಿಮ್ಮನ್ನು ಬೆಸ್ಟ್ ಮಾಡೋದು ಅಂತೂ ಗ್ಯಾರಂಟಿ. ಸೊ ಈ 2025 ಹೊಸ ವರ್ಷ ನಿಮ್ಮೆಲ್ಲರಿಗೂ ಬೆಸ್ಟನ್ನು ತಂದ್ಕೊಡ್ಲಿ. ಹ್ಯಾಪಿ ಆಗಿರಿ, ನೆಮ್ಮದಿಯಾಗಿರಿ, ಆರೋಗ್ಯವಾಗಿರಿ ಅಂತ ಹೇಳ್ತಾ ಇನ್ನೊಂದಷ್ಟು ಹೆಲ್ತ್ ಟಿಪ್ಸ್ಗಾಗಿ ನೋಡ್ತಾ ಇರಿ GSS ಮಾಧ್ಯಮ.